ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ಸುಮಾರು ಕಳೆದ 2016ರಿಂದ ಇದುವರೆಗೆ ಸರ್ಕಾರ ಸ್ವಾಧೀನದಲ್ಲಿ ಇರತಕ್ಕಂಥ ಈ ಒಂದು ಅಂಜನಾದ್ರಿ ಬೆಟ್ಟ ಇವತ್ತು ಭಕ್ತರಿಗೋಸ್ಕರವಾಗಿ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು ವಿಫಲವಾಗಿದೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ, ಸ್ಥಳೀಯ ಮಠಗಳಿಗೆ ನೀಡಬೇಕಂತೇಳಿ ಈಗ ಒತ್ತಾಯಿಸಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ಒಂದು ಉದ್ದೇಶ ಕುರಿತು ಚಂದ್ರಶೇಖರ ಗೌಡರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜೈ ಶ್ರೀರಾಮ್. ಅಂಜನಾದ್ರಿ ಹನುಮಂತ ಆಂಜನೇಯನ ಪರಿಶುದ್ಧ. ಇವತ್ತು ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅಂಜನಾದ್ರಿ ಬೆಟ್ಟ ಅಂದರೆ ಪ್ರವಾಸಿ ತಾಣ ಇರ್ತಕ್ಕಂಥ ಅದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಿರೀಟ ಇದ್ದಂಗೆ. ಕಿರೀಟ ಅಂದರೆ ಕುಂಭಮೇಳ ಕೊಪ್ಪಳದಲ್ಲಿ ಹೆಂಗೈತೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಎರಡನೇ ಒಂದು ಪವಿತ್ರ ಯಾತ್ರಾ ಸ್ಥಳ ಹಂಪಿ ಬಿಟ್ಟು ಅಂಜನಾದ್ರಿ ಅಂದರೆ ಯಾತ್ರಾ ಸ್ಥಳದಲ್ಲಿ ಪ್ರಮುಖವಾದ್ದು. ಇವತ್ತು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸರಿಯಾದ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಹಾಗೆ ರೋಡಿನ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಮೇಲೆ 3-9 ಒಂದು ಪ್ರಸಾದ ವ್ಯವಸ್ಥೆ ಇರಬೇಕು. ಯಾಕಂದರೆ ತಿಂಗಳಿಗಟ್ಟಲೆ ಲಕ್ಷ ದೇಣಿಗೆ ಬರ್ತಕ್ಕಂಥದ್ದು ಯಾವುದಾದ್ರು ಸ್ಥಳ ಅಂದರೆ ನಮ್ಮ ಅಂಜನಾದ್ರಿ ಬೆಟ್ಟ. ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಪ್ರತಿ ತಿಂಗಳು ದೇಣಿಗೆ ಬರ್ತಕ್ಕಂಥ ಲಕ್ಷಗಟ್ಟಲೆ ತಗೊಂಡೋಗಿ ತಮ್ಮ ಸರ್ಕಾರಕ್ಕೆ ಹಾಕ್ಯಂತಾರೆ. ಇಲ್ಲಿ ಮೂಲಭೂತ ಸೌಕರ್ಯ ಭಕ್ತರು ಹಾಕಿದಂಥ ಕಾಣಿಕೆ ಭಕ್ತರಿಗೆ ಏನಾದರೂ ಸೇವೆ ಸಲ್ಲಿಸ್ಬೇಕು ಅನ್ನೋದು ಒಂದು ಮನೋಭಾವನೆ ಇಲ್ಲದಂಥ ಸರ್ಕಾರ ಅಂತ ನಾಚಿಕೆ ಸರ್ಕಾರ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ಲಕ್ಷಗಟ್ಟಲೆ ಬರ್ತಕ್ಕಂಥ ದೇಣಿಗೆಯನ್ನು ತಗೊಂಡು ಹೋಗ್ಬಾರ್ದು. ಇಲ್ಲಿ ಅವರೇ ದೇಣಿಗೆ ಹಾಕಿದಂಥ ಭಕ್ತರಿಗೆ ಏನಾರ ಒಂದು ಸೇವೆ ಮಾಡ್ಬೇಕನ್ನೋ ಮನೋಭಾವನೆ ಇರಬೇಕಲ್ವ. ಆ ರೀತಿಯಾಗಿ ಇವತ್ತು ನಾವೆಲ್ಲರೂ ರೈತ ಸಂಘದಿಂದ ಹೋರಾಟ ಹಮ್ಮಿಕೊಂಡಿವಿ. ಅದೇ ರೀತಿಯಾಗಿ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಪ್ರಕಾರ ಯಾವುದೇ ಹನುಮ ಮಾಲೆ ಇರಲಿ, ಕೆಲವೊಂದು ರಾಮನವಮಿ ಇಂಥದ್ದು ಕೆಲವು ಕಾರ್ಯಕ್ರಮಗಳನ್ನು ಯಾವುದೂ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಹಿಂದೂ ಪದ್ಧತಿ ಪ್ರಕಾರ ಯಾತ್ರಾ ಸ್ಥಳದಲ್ಲಿ ಅಂತ ಪೂಜೆ ಕಾರ್ಯಕ್ರಮ ನಡೀಬೇಕಾದ್ದು ಮುಖ್ಯ. ಅಂತ ಭಕ್ತ ಕಾರ್ಯಕ್ರಮಗಳನ್ನು ಯಾವುದೋ ರೀತಿ ಸರ್ಕಾರ ನಡೆಸ್ತಾ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಮಹತ್ವ ಬರಲ್ಲ. ಯಾಕಂದರೆ ಮೂಲ ಸೌಕರ್ಯ ಇರ್ತಕ್ಕಂಥ ಯುಗಾದಿ, ದೀಪಾವಳಿ, ಶ್ರೀರಾಮ, ಆಮೇಲೆ ಅಂಜನಾದ್ರಿ ಮಾಲ ಇವೆಲ್ಲ ಪೂಜೆ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನಡೆಯೋದ್ರಿಂದ ಅದು ಸೂಕ್ತ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಆ ಪೂಜೆ ಕಾರ್ಯಕ್ರಮಗಳು ನಿಂತ್ಕೊಂಡ್ರೆ ಇವತ್ತು ನಮಗೆ ಕೇಳ್ತಾ ಇರೋಲ್ಲ. ಹಂಗಾಗಿ ಸರ್ಕಾರಕ್ಕೆ ಇದೊಂದು ಮನವರಿಕೆ ಮಾಡ್ತೀವಿ. ಯಾಕಂದ್ರೆ ಪೂಜೆ ಕಾರ್ಯಕ್ರಮಗಳು ಏನು ಭಕ್ತರ ಆಸೆ ಏನಿರ್ತದೆ ಆ ಭಕ್ತರನ್ನು ಆಸೆಯನ್ನು ನೀಡಿರ್ತಕ್ಕಂಥ ಒಂದು ಸರ್ಕಾರ ಆಗಬೇಕು. ನಿರಾಕರಿಸಬಾರ್ದು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಕುಂಭಮೇಳ ಆದಂಥ ಕೊಪ್ಪಳದ ಒಂದು ಗವಿಸಿದ್ದೇಶ್ವರ ಮಠಕ್ಕೆ ಈ ಸರ್ಕಾರ ನಿಮ್ಮಿಂದ ನಡೆಸೋದಾಗೋದಿಲ್ಲ ಅಂತಂದ್ರೆ ಕುಂಭಮೇಳ ಅಂತ ಪ್ರಸಿದ್ಧ ಆಗಿರ್ತಕ್ಕಂಥ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಐತೆ. ಆ ಮಠಕ್ಕೆ ಆಧೀನ ಕೊಡ್ರಿ. ಆಧೀನ ಕೊಟ್ಟರೆ ಸ್ವಲ್ಪ ನಿಮ್ಮ ಸರ್ಕಾರಕ್ಕೆ ನಾಚಿಕೆನೇ ಬರಲಿ. ಆ ಮಠ ಮಾನ್ಯಗಳು ನಡೆಸ್ತಕ್ಕಂಥದ್ದು ಅನ್ನದಾನ ಇರ್ಬೋದು, ಯಾವುದೇ ಸರ್ಕಾರದ ದೇಣಿಗೆ ಇರಲಾರ್ದಂಥ ಮಠಗಳು ಬರೀ ಭಕ್ತರಿಂದ ನಡೆಸ್ತದಾರ. ನೀವು ಸರ್ಕಾರದಿಂದ ದೇಣಿಗೆ ಬಂದ್ರೆ ನೀವು ಸರ್ಕಾರ ನೀವು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂದರೆ ನಮ್ಮ ಗವಿಸಿದ್ದಪ್ಪನವ್ರ ಮಠ ಐತಲ್ಲ ಆ ಮಠಕ್ಕೆ ಒಂದು ಬಿಟ್ಕೊಟ್ಟು ಬಿಡ್ರಿ. ಇದು ಅಂಜನಾದ್ರಿ ಬೆಟ್ಟ ಅವರೇ ನಡೆಸ್ತಾರೆ ಅಂತೇಳಿ ಸರ್ಕಾರಕ್ಕೆ ನಾನು ಈ ರೀತಿ ಮಾತು ಹೇಳುತ್ತಾ ನಾನು ಈ ಬಂದಿರ್ತಕ್ಕಂಥ ಭಕ್ತರು ನಮ್ಮ ರೈತ ಸಂಘದ ಹೋರಾಟದಿಂದ ನಾವೆಲ್ಲ ಹೋರಾಟ ಮಾಡಕತ್ತೀವಿ. ಅದೇ ನಮ್ಮ ಶರಣಪ್ಪ ದೊಡ್ಡಮನೆಯ ನೇತೃತ್ವದಲ್ಲಿ ಹೋರಾಟ ಮಾಡಕತ್ತೀವಿ. ಇದೇ ರೀತಿಯಾಗಿ ಇದು ಭಕ್ತರಿಗೆ ಅನುಕೂಲ ಆಗಲಿ. ಮುಂದೆ ಸರ್ಕಾರ ಬಿಟ್ಟು ಇದು ಎಚ್ಚೆತ್ಕೊಂಡು ಸರ್ಕಾರ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.